ಓಕೆ, ಯಾವ್ದಾದ್ರು ಒಂದು ಮೊಮೆಂಟೋ ಅಥವಾ ಒಂದು ಡೇನ ಲೈಫಲ್ಲಿ ನೀವು ಒಂದು ಲೂಪಾಗಿ ಇಟ್ಬಿಟ್ರೆ, ಇದು ಒಂದು ದಿವಸ ನಾನು ಲೂಪಲ್ಲಿ ಇಟ್ಟರೆ ಚಂದ ಅನ್ಸಿದ್ರೆ, ವಿಚ್ ಡೇ ಡು ಯು ವಾಂಟ್ ಟು ಕೀಪ್ ಇಟ್ ಆನ್ ಎ ಲೂಪ್? ಲೂಪ್ ಅಲ್ಲ, ಎಲ್ಲ ಎಂತ ಪ್ರಶ್ನೆಗಳನ್ನ ಇಟ್ಕೊಂಡಿದ್ದೀನಿ ನಾನು. ಯಾವತ್ತೂ ಯೋಚನೆ, ವೆರಿ ನೈಸ್, ಬಟ್ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಅದಕ್ಕೆ ಯೋಚನೆ ಮಾಡಿಸ್ತಿರೋದು. ಏನು ಲೂಪಲ್ಲಿ ಏನು ಇಟ್ಟಿದ್ರೆ, ಐ ವುಡಂಟ್ ಸೇ ನನ್ನ ಮಗನಿಗೆ ಜನ್ಮ ಕೊಟ್ಟಿದ್ದೀನ ಅಂತ, ದಿನ ಜನ್ಮ ಕೊಡ್ತಾ ಇದ್ದ. ನಾನು ಅದನ್ನೇ ಹೇಳಕ್ ಬರ್ತಿದ್ದೆ. ಅದು ಒನ್ಸ್ ಇನ್ ಲೈಫ್. ಓ, ಎರಡನೇದು ಪ್ಲಾನ್ ಇಲ್ವಾ ಶ್ವೇತಾ ಅವರೇ? ಇಟ್ಸ್ ನಾಟ್ ಮೈ ಬಿಸ್ನೆಸ್. ಸಾರಿ. ಏನು ಗೊತ್ತಾ ಮಯೂರ್, ನನಗೂ ಮಕ್ಕಳು ಅಂದರೆ ತುಂಬ ಇಷ್ಟ ಆಯ್ತಾ. ಐ ಲವ್ ಕಿಡ್ಸ್. ನನಗೆ ಮೊದಲು ಟ್ವಿನ್ಸ್ ಆಗಬೇಕು ಅಂತ ತುಂಬ ಆಸೆ. ಇವಾಗ ನೆನೆಸ್ಕೊಂಡ್ರೆ ಇಲ್ಲೊಂದು 2 ಹಿಂಗೆ ಗ್ಲೂಕೋಸ್ ಹಾಕೊಂಡು ಕೂತಿರ್ತಿದ್ನೇನೋ ನಾನು. ಒಂದು ಮಗುನ ನನಗೆ ಮ್ಯಾನೇಜ್, ಐ ಡೋಂಟ್ ನೋ. ಎಷ್ಟೋ ಮಕ್ಕಳನ್ನ ಹೆತ್ತಿರೋ ಅಂತ ಎಲ್ಲ ತಾಯಂದ್ರಿಗೂ ಇಲ್ಲಿಂದನೇ ಒಂದು ದೊಡ್ಡ ನಮಸ್ಕಾರ. ಅವ್ರಿಗೆ ಎಷ್ಟು ಪ್ರಶಸ್ತಿಗಳು, ಎಷ್ಟು ಬಿರುದುಗಳು, ಅದೆಲ್ಲವನ್ನ ಮೀರಿದ್ದು ತಾಯಂದ್ರು. ನಿಜವಾಗ್ಲು ಅದು ಒಂದ್ ಹೆತ್ತಿರೊಳಗೆ ಹಿಂಗ ಅನಿಸ್ತಾ ಇರ್ಬೇಕಾದ್ರೆ ನಮ್ಮ ಅಜ್ಜಿ ಎಲ್ಲ 5, 6. ನಮ್ಮ ಅಜ್ಜಿಗೆ 12 ಮಕ್ಕಳು. I don't know. It's impossible. So I don't know. My loop ಅಲ್ಲಿ ಅಂದ್ರೆ ಬಹುಶಃ ನಾನು ತುಂಬ ಖುಷಿಯಾಗಿದ್ದು ಕಿರಣ್ ಪ್ರಪೋಸ್ ಮಾಡಿ ನಾನು ಎಸ್ ಅಂತ ಹೇಳಿದ್ದಿನ. ದ್ಯಾಟ್ ವಾಸ್ ಲೈಕ್ ದ ಬೆಸ್ಟ್. ಅದು ಮತ್ತೆ ಬರಲ್ಲ, ಅದು ಚಾನ್ಸೇ ಇಲ್ಲ. ಅದು ಆ ಥರ ದಿನ. ದೋ ನಾವು ಲವಲ್ಲೇ ಇರ್ತೀವಿ, ನಾವು ಮದುವೆ ಆಗಿದ್ದೀವಿ, ಮಗು ಆಗಿದೆ, ಅದೆಲ್ಲ ರೀಕ್ರಿಯೇಟ್ ಮಾಡ್ತೀವಿ ಅಂತಂದ್ರು ಆ ಮೂಮೆಂಟ್ ಬರಲ್ಲ ನಮಗೆ. We should ask Kiran to propose every day. Every day ಇಲ್ಲ, ಬಟ್ he tried. ತುಂಬ ಮಾಡಿದ್ದಾರೆ. ಕಿರಣ್ ಇಸ್ ಅಲ್ಲ, ಯಾ but he has gone out of his ways to he has done do it. things. Yeah, he has done it. He has my tattoo on his chest. ಹೌದಾ? ನನ್ನ ಫೇಸ್ ಟ್ಯಾಟೂ ಇದೆ ಕಿರಣ್. ಫೇಸ್ ಟ್ಯಾಟೂ? ಯಾ. ಇದಕ್ಕಿಂತ ಐ ಡೋಂಟ್ ನೋ ಹೇಗೆ ಒಬ್ರು ಲವ್ನ ಪ್ರೂವ್ ಮಾಡ್ತಾರೆ ಅಂತ. ಐ ಆಲ್ವೇಸ್ ಫೆಲ್ಟ್ ದಿಸ್ ವಾಸ್ ವೆನ್ ಪ್ರಪೋಸ್ ಆದ್ಮೇಲೆ ಮಾಡಿಸ್ಕೊಂಡಿದ್ದ? ಮದುವೆ ಆದ್ಮೇಲೆ ಮಾಡ್ಕೊಂಡಿರೋದು. ಬಾಲೆ. ವಾವ್, ಇಟ್ ನೀಡ್ಸ್ ಸಮಥಿಂಗ್ ಎಲ್ಸ್ ಮ್ಯಾನ್ ಯೋಚನೆ ಮಾಡೋದಕ್ಕೆ. ಸಿ, ಲವ್ ಅಂತ ಪ್ರೂವ್ ಮಾಡೋದು ಒಂದು ಕಡೆ, ಮದುವೆಗೆ ಮುಂಚೆ ಒಂಥರ ಆದರೆ, ಮದುವೆ ಆದಮೇಲೆ ನಿಮ್ಮ ಲೈಫ್ ಬೇರೆ, ನಮ್ಮ ಲೈಫ್ ಬೇರೆ, ಎರಡೂ ಬೇರೆ ಪರ್ಸ್ನಾಲಿಟಿಗಳು. ನೀವೇ ಬೇರೆ, ನಾವೇ ಬೇರೆ. ಆ ಟೈಮಲ್ಲಿ ಆ ಲವ್ವಲ್ಲಿರುವಾಗ ಬೇರೆಯೇ ಇರುತ್ತೆ. ನೀವೇನಂದ್ರೂ ಚಂದವಾಗಿ ಕಾಣ್ತಾ ಇರುತ್ತೆ, ನಾವೇನಂದ್ರೂ ಚಂದವಾಗಿ ಕಾಣ್ತಾ ಇರುತ್ತದು. ಬಟ್ ಒಂದು ರೂಫ್ ಕೆಳಗಡೆ ಬಂದಾಗ ಎಂಥವ್ರಿಗಾದ್ರೂ ಆ ಡಿಫ್ರೆನ್ಸಸ್ ಬಂದೇ ಬರುತ್ತೆ. ನಮ್ಮ ತಂದೆ ತಾಯಿ ಇರಲಿಲ್ವಾ? ಖಂಡಿತವಾಗ್ಲೂ ಇತ್ತು, ಈಗಲೂ ಇದೆ. ಟೆಲ್ ಮಿ ಒನ್ ಕಪಲ್ who never had any different chance ಇಲ್ಲ. ಅದು ಇದ್ದೇ ಇರುತ್ತೆ, ಯಾಕಂದ್ರೆ ಬೇರೆನೆ. ನಿಮ್ಗೆ ಒಂದು ತಾಯಿ ಭೂಮಿಯಿಂದ ಬಂದಿರೋ ತಾಯಿ ಮಕ್ಳಿಗೆ ಇರಲ್ವಾ? ಎಕ್ಸಾಕ್ಟ್ಲಿ, ಅದನ್ನೇ ಹೇಳ್ತಾ ಇರೋದು. ನನಗೆ ನನ್ನ ತಮ್ಮನಿಗೆ ಎಷ್ಟೊಂದು ಡಿಫ್ರೆನ್ಸ್ ಇರ್ಬೇಕಾದ್ರೆ ಅವ್ರು ಬೇರೆ ಎಲ್ಲೋ ಬೆಳೆದಿರ್ತಾರೆ, ನಾನ್ ಬೇರೆ ಎಲ್ಲೋ ಬೆಳೆದಿರ್ತೀನಿ. ಇಬ್ರು ಒಂದು ರೂಫ್ ಕೆಳಗಡೆ ಬರ್ತೀವಿ, ಒಂದು ದಾಂಪತ್ಯನೋ ಒಂದು ಕೊಂಡಿ ಹಿಂಗೆ ಬೆಸೆದ್ಬಿಟ್ಟು ಬರ್ತೀವಿ ಅನ್ನುವಾಗ ಐ ನೆವರ್ ಎಕ್ಸ್ಪೆಕ್ಟೆಡ್. ನಂಗೆ ಎಷ್ಟೊಂದು ಸಲ ಇವತ್ತಿಗೂ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ ಮಯೂರ್, ದ್ಯಾಟ್ ಯಾಕೆ ಕಿರಣ್ ಲವ್ ಎಕ್ಸ್ಪ್ರೆಸ್ಸೇ ಮಾಡಲ್ಲ ನನಗೆ. ಇಂಟ್ರೋವರ್ಟ್, ಓಕೆ, ನಾನು ಕೇಳ್ತಾ ಇರ್ತೀನಿ ಕಿರಣ್ಣ, ನೀನು ಏನಪ್ಪ ನೀನು, ದಿಸ್ ಇಸ್ ವಾಟ್ ಐ ವಾಂಟ್ ಬೇಕಾ? ಎಕ್ಸಾಕ್ಟ್ಲಿ. ಆ ಪಾಯಿಂಟ್ನ ನನಗೆ ನೆನೆಸ್ಕೊಂಡಾಗ ದೇರ್ ಆರ್ ಡೇಸ್ ನಾನು ತುಂಬ ಕಿತ್ತಾಡಿರೋದುಂಟು. ನಾನು ಅಂತಂದರೆ ಆ ಡಿಫ್ರೆನ್ಸ್ ಇಸ್ ಆಬ್ವಿಯಸ್ಲಿ ಅಲ್ವಾ, ಬಂದೇ ಬರುತ್ತೆ. ನನಗೆ ಅವಾಗ ಎಷ್ಟೊಂದು ಸಲ ನಾನು ತುಂಬ ಜಗಳ ಮಾಡಿರೋದು ಏನಕ್ಕೆ ಅಂತಂದರೆ, ಏನಪ್ಪ ನಾನು ಏನಕ್ಕಿದ್ದೀನಿ, ಯು ಬೆಟರ್ ಟಾಕ್ ಟು ಮೀನು. ಕಿರಣ್ಗೇನು ಅಂತಂದರೆ, ಐ ವಿಲ್ ನಾಟ್ ಟೆಲ್ ಮೈ ಪ್ರಾಬ್ಲಮ್ಸ್ ಟು ಮೈ ವೈಫ್. ಓಕೆ, ಟಿಪಿಕಲ್. ಲೈಕ್ ಯಾಕೆ ನನ್ನ ಹೆಂಡತಿಗೆ ಯಾಕೆ ಹೇಳಬೇಕು? ನಾನು ಡೀಲ್ ಮಾಡ್ತೀನಿ. ನಾನು ಮನೆಗೆ ಬಂದಾಗ ನೀನು ಖುಷಿಯಾಗಿರಬೇಕು, ಅದನ್ನ ಮಾತಾಡ್ತೀನೋ ಬಿಡ್ತೀನೋ, ದಟ್ ಖುಷಿಯಾಗಿರಬೇಕು ಅಂತ. ಬಟ್ ನನಗೇನು ಅಂತಂದರೆ, ನಾನು ಹೆಂಡ್ತಿ ಅಲ್ವಾ, ನೀನು ನಿನ್ನ ಪ್ರಾಬ್ಲಮ್ಸ್ ನನ್ನ ಹತ್ರ ಹೇಳಿದೆ, ಯಾರ ಹತ್ರ ಹೇಳ್ತೀಯಾ? ಯು ಶೇರ್ ದಿಸ್ ವಿತ್ ಮೀ ಅಂತ. ಬೇಸಿಕಲಿ ನಮ್ಗೆ ಹಿಂಗೆ
ಎಷ್ಟೋ ಸಲ ನಾನು ಅದು ಆಗಿದೆ, ಬೇಜಾರಾಗುತ್ತೆ. ಟಿಪಿಕಲ್ ಒಂದು ಹೆಂಡತಿಗೆ ಯಾವ ಥರ ಆಗುತ್ತೋ ಅದು ಹಾಗೇ ಆಗುತ್ತೆ. ಬಟ್ ವೆನ್ ಐ ಲುಕ್ ಬ್ಯಾಕ್, ಮದುವೆ ಆದ ಐ ಥಿಂಕ್ 2 yearsೂ ಆಗಿರಲಿಲ್ಲ, ಹೋಗಿ ನನ್ನ ಮುಖದ ಒಂದು ಪಿಕ್ಚರ್ನ ಹಾಕಿಸ್ಕೊಂಡು ಬರ್ತಾರೆ. ದಟ್ ಹ್ಯಾಪೆಂಡ್ ವೆನ್ ಐ ವಾಸ್ ಇನ್ ಬಿಗ್ ಬಾಸ್. ನಾನು ಬಿಗ್ ಬಾಸಿಂದ ಈಚೆ ಬರ್ತಿದ್ದಾಗೆ ಆ ಸರ್ಪ್ರೈಸ್ನ ಕೊಡ್ತಾರವ್ರು ನನಗೆ. ಅವಾಗಿನ್ನೂ ಮದುವೆ ಆಗಿರುತ್ತೆ. ಸೊ ದಟ್ಸ್ ಹೌ he proved his love and I mean to even think of it actually, because ಹೊರಗಡೆ ಬರ್ತಿರಂಗೆ ಸಡನ್ ಆಗಿ ನಿಮ್ಗೆ ನೋಡಿದ ತಕ್ಷಣ ಹೆಂಗಿರುತ್ತಲ್ಲ, ಒಂದು ಶಾಕಿಂಗ್ ಇರುತ್ತಲ್ಲ ಅದು. ಇಟ್ ವಾಸ್ ಅ ವೆರಿ ಶಾಕಿಂಗ್ ಮೂಮೆಂಟ್. ಅವ್ರು ಹೇಳಿದ್ರು ನಾನು ಏನೋ ಮಾಡಿದ್ದೀನಿ ಬಟ್ ಇಲ್ಲೇನೋ ತೋರ್ಸೋಕ್ಕಾಗಲ್ಲ ಅಂತ. ಫ್ಲೋರಲ್ಲಿದ್ದೆ ನಾನು ಯಾಕೆ ಅಂತಂದೆ. ನೋ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು ಅಂತ ಹೇಳಿದ್ರು. ನಾನು ಬಿಗ್ ಬಾಸಿಂದ ಇನ್ನೂ ಆ 100 ದಿನ ಮನುಷ್ಯನ ನೋಡ್ತಾ ಇರೋದೇ ಮೊದಲನೇ ಸಲ ಈಚೆ ಬಂದು ನಾನು ಫಸ್ಟ್ ಐ ವಾಸ್ ವೇಟಿಂಗ್ ಫಾರ್ ಕಿರಣ್, ಬಿಕಾಸ್ ಕಿರಣ್ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು. ಹಿ ವಾಸ್ ನಾಟ್ ಸಪೋಸ್ ಟು ಕಮ್ ಟು ದಟ್ ಚಾನೆಲ್. ಯಾ, ಸೊ ಅವ್ರು ಏನಂದರೆ ಸೆಟ್ಟಿಗೆ ಬರ್ತಿದ್ರು ಬಟ್ ಕ್ಯಾಮ್ರಾ ಮುಂದೆ ಬರ್ತಿರ್ಲಿಲ್ಲ. ಬಟ್ ನನಗೇನು ಅಂತಂದರೆ ಇವ್ರು ಯಾಕೆ ಬರ್ತಿಲ್ಲ, ನಾನು ಇಂಡಸ್ಟ್ರಿಲಿರೋಳು, ನನಗೆ ಗೊತ್ತಿದೆ ಸೂಕ್ಷ್ಮತೆಗಳು, ಬಟ್ ಆದರೂ ಎಲ್ಲೋ ಒಂದು ಕಡೆ ಮೀರಿ ಬರ್ತಾರೆ ಅನ್ನೋದಿತ್ತು. ಬಟ್ ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅವ್ರ ಅಗ್ರಿಮೆಂಟ್ಸ್ಗೆ ಅವ್ರು ಬರೋಕ್ಕಾಗ್ತಿರ್ಲಿಲ್ಲ. ನಾನು ಎಲ್ಲ ಆಗಿ ಈಚೆ ಬಂದಾಗ, ಫಿನಾಲೆ ದಿನ ಈಚೆ ಬಂದಾಗ ಸುಮ್ಮನೆ ಒಂದು ಬಟನ್ ಹಿಂಗೆ ಓಪನ್ ಮಾಡಿ ಹಿಂಗೆ ತೋರಿಸ್ತಾರೆ. ಐ ಬಿಕೇಮ್ ನಮ್, ಒಂಥರ ನೆನ್ಸ್ಕೊಂಡ್ರು ಒಂಥರ ಆಗತ್ತಲ್ಲ. ಆ್ಯಂಡ್ ಆಲ್ಮೋಸ್ಟ್ 8 hours ತೊಗೊಂಡಿದ್ದಾರೆ ಅದನ್ನು ಹಾಕೋದಕ್ಕೆ. 8 hours ಪ್ರೊಸೀಜರ್. ಯಾವತ್ತು ಒಂದು ದಿನವೂ ಟ್ಯಾಟೂ ಹಾಕಿಸ್ದೇ ಇರೋ ಮನುಷ್ಯ ಅವರೊಂದು ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಳ್ತಾರೆ ಅಂತಂದರೆ, ನಾನೆಲ್ಲೋ ದೇವರಿಗೆ ಒಂದು ಎಕ್ಸ್ಟ್ರಾ ಹೂ ಹಾಕಿದ್ದೇನು. 100%. I love him. ಎಷ್ಟೋ ಸಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. Do you need some tissues? ಸೊ ಆ ಮ್ಯಾರೇಜಲ್ಲಿ ಅರ್ಥ ಮಾಡಿಕೊಂಡು ಬದುಕೋದಿದೆಯಲ್ಲ, ದಟ್ಸ್ ವೆರಿ ಟ್ರಿಕ್ಕಿ, ವೆರಿ ಚಾಲೆಂಜಿಂಗ್. ಬಟ್ ಇವತ್ತಿಗೂ ಕಿರಣ್ ಹ್ಯಾಸ್ ಸೆಡ್, ಡೂ ವಾಟ್ ಎವರ್ ಯು ವಾಂಟ್ ಟು ಡೂ, ಐ ಆಮ್ ದೇರ್. I asked you for happy tears, but not on the show. No, but you're right. ಯಾವತ್ತೂ ಶೋಲ್ಲಿ ಹತ್ತಿಲ್ಲ ನಾನು. No, but I'm happy because that's a happy tears. It's not like I didn't make you uncomfortable and you're full of happiness. That's okay. It's like you're meant to share it actually. ಖುಷಿ ಆಗುತ್ತೆ. I mean, ನಾನು ಅದಕ್ಕೆ ಹೇಳಿದ್ನಲ್ಲ ಟಚ್ ವುಡ್ ನೋಡಿದ್ರೆ ಅಂತ ಹಂಗೆ ಹೇಳಿದಾಗ ಅಂತ, because these are moments to be cherished. If you ask me on loop andre, this is the moment. Nan more than proposal, I think I feel like tattoo anta ನನಗೆ ಅನಿಸ್ತಿದೆ ಈಗ. Because proposal, yes, you felt happy, but this is like it is deep core ವರ್ಗೂ ಹೋಗಿದೆ ಅಂತಂದಾಗ, and ಕೇಳೋದು ನನಗೆ ಹಂಗೆ ಅನಿಸುತ್ತೆ. ಅಂದರೆ ಐ ಆಮ್ ಜಸ್ಟ್ ಟ್ರೈಂಗ್ ಟು ವಿಜುವಲೈಸ್ ಇದು ನಿಮ್ಮಿಬ್ಬರ ಮಧ್ಯದಲ್ಲಿ ನಡೆದಿರೋಂಥ ಒಂದು ಸನ್ನಿವೇಶ. ಬಂದಾಗ ಒಂದು ಬಟನ್ ತೆಗೆದು ಹಿಂಗೆ ತೋರಿಸಿರೋಂಥದ್ದಕ್ಕೆ ನಿಮ್ಮ ಮನಸ್ಸಿನ ಒಳಗಡೆ ನಿಮ್ದೇನು ತಳಮಳ ಇರುತ್ತೆ, ಆ್ಯಂಡ್ ಹೌ he'll be expecting some reaction from you. ಅಥವಾ ಏನು ಹೇಳ್ಬೋದು, ಮಾತೇ ಆಡ್ದಿರೋ ಮನುಷ್ಯ ಅಥವಾ ತುಂಬ ಇಂಟ್ರೋವರ್ಟ್, ಕಾರ್ ಅಂದರೆ ಇದು ಟ್ಯಾಟೋನೇ ಹಾಕ್ಸ್ಕೊಳ್ದಿರೋಂಥ ಮನುಷ್ಯ, ಆ್ಯಂಡ್ ಆಮೇಲೆ 120 ದಿವಸ ಬಿಟ್ಟಿರೋಂಥ ಮನುಷ್ಯ, ಬಿಟ್ಟಿದ್ದು ಅದು ಮದುವೆ. ಅದ್ರ ಜೊತೆಗೆ 120 ದಿವಸಗಳು ಕಿರಣ್ ಎವ್ರಿ ಡೇ ಡೈರಿ ಬರೆದಿಟ್ಟಿದ್ದಾರೆ, ಹೌ ಹಿ ಫೆಲ್ಟ್ ವಿತೌಟ್ ಮೀ ಅಂತ. ನಾನು ಇಲ್ಲದೇ ಇರುವಂಥ 120 ದಿವಸಗಳು ಪ್ರತಿ ದಿವಸನೂ ನಾನು ಇಂಥದ್ದು ಮಾಡಿದೆ, ಇಷ್ಟು ಮಿಸ್ ಮಾಡ್ತಾ ಇದ್ದೀನಿ ನಿನ್ನನ್ನು, ಹಿಂಗೆ ಫೀಲ್ ಮಾಡಿದೆ ಇವತ್ತು, ನಾನು ಇದನ್ನು ಊಟ ಮಾಡಿದೆ, ನೀನು ನನ್ನ ಜೊತೇಲಿಲ್ಲ, ಬಟ್ ಐ ಆಮ್ ವಾಚಿಂಗ್ ಯು, ಸ್ಟೇ ಸ್ಟ್ರಾಂಗ್ ಅಂತೆಲ್ಲ ಬರೆದಿಟ್ಟಿದ್ದಾರೆ. ಆ್ಯಂಡ್ ಅವ್ರ ಕಸಿನ್ಸಿಗೆ ಗೊತ್ತು ಕಿರಣ್ ಹೌ ಹಿ ವಾಸ್ ವೆನ್ ಐ ವಾಸ್ ನಾಟ್ ದೇರ್ ವಿತ್ ಹಿಮ್ ಅಂತ. ಫುಲ್ಲು ನಂದೊಂದು 2 ಫೇವ್ರೇಟ್, ನಮ್ಮಿಬ್ರದ್ದು ಒಂದು ಅಂದರೆ ಲೈಕ್
ಕಪಲ್ ಸಾಂಗ್ ಇದೆ ನಮ್ಮಿಬ್ರದ್ದು, ಅದನ್ನ ಎವ್ರಿ ಡೇ ಲೂಪಲ್ಲಿ ಕೇಳ್ತಿದ್ರಂತೆ. ಇವ್ರ ಕಸಿನ್ಸ್ ಎಲ್ಲ ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋರಂತೆ, ಎಷ್ಟು ಸಲ ಕೇಳ್ತೀಯ ಇದು ಅಂತ. ಬಟ್ ಹಿ ವಾಸ್ ಮಿಸ್ಸಿಂಗ್ ಮೀ ಆ್ಯಂಡ್ ಹಿ ಗಾಟ್ ದಟ್ ಡನ್. ಆ್ಯಂಡ್ ಐ ನೆವರ್ ಥಾಟ್, ಐ ಥಾಟ್ ಇದೊಂದು ಟಿಪಿಕಲ್ ಲವ್ ಸ್ಟೋರಿಲಿ ಇರುತ್ತೆ ಅಂತ. ಬಟ್ ದಿಸ್ ಈಸ್ ರೊಮ್ಯಾಂಟಿಕ್. I know. In his own ways, he's romantic. Yeah. Good. Hi, Kiran. ಆದ್ರೆ ಇನ್ನೊಂದು ಚಾಲೆಂಜ್ ನೋಡಿ, ಅವರು ಆ ಟ್ಯಾಟೂ ಹಾಕೋರ ಹತ್ರ ಹೋಗಿ ಹೇಳೋದಂತೆ, ಬಿ ಕೇರ್ಫುಲ್. ಅಯ್ಯೋ ದೇವ, ಈ ಮುಖ ಅಪ್ಪಿ ತಪ್ಪಿನೂ ಒಂದು ಚೂರು ಚೇಂಜ್ ಆಗಂಗಿಲ್ಲ. ಆದ್ರೆ ಇಟ್ ಇಸ್ ಅ ಪರ್ಮನೆಂಟ್ ಟ್ಯಾಟೂ. ಬೇರೆ ಯಾರ್ದೋ ಮುಖ ಬಂದ್ರೆ ಏನಾಗುತ್ತೆ ಲೈಫು ಅಂತ. ಇಟ್ ವಾಸ್ ಚಾಲೆಂಜಿಂಗ್ ಫಾರ್ ಹಿಮ್ ಆಲ್ಸೋ. ಟ್ಯಾಟೂ ಆರ್ಟಿಸ್ಟ್ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಡಿಸ್ಕ್ ಆಗುತ್ತಾ ಫುಲ್ಲು, ಆಬ್ವಿಯಸ್ಲಿ ಅಲ್ವಾ. Have you ever felt you have been misunderstood as a person? ಅಂದ್ರೆ because of the characters played on the screen. ಆ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಿಲ್ಲ. ನಾನೆಲ್ಲೂ ಕ್ಯಾರೆಕ್ಟ್ರಿಂದ ಮಿಸ್ಅಂಡರ್ಸ್ಟುಡ್ ಆಗಿಲ್ಲ. ಬಟ್ ನನ್ನ ಬಿಹೇವಿಯರಿಂದ ತುಂಬ ಸಲ ಮಿಸ್ಅಂಡರ್ಸ್ಟುಡ್ ಆಗಿದ್ದೀರಾ? ಬಿಕಾಸ್ ನಾನು ಆಗಲೇ ಹೇಳ್ದಂಗೆ, ಒಂದು ಏನೋ ಒಂದು ಸಿಚುವೇಶನ್ ಬಂದಾಗ ಕೋಪ ಫಸ್ಟ್ ಬರುತ್ತೆ ನನಗೆ. ಸೊ ಕೋಪ ಬರ್ತಿದ್ದಾಗೇನೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಳ್ತಾರೆ. ಸೊ ಅದು ಯೂಶಲಿ ಎಲ್ಲರ ಲೈಫಲ್ಲೂ ನಡೆಯೋ ಥರನೇ ತುಂಬ ಸಲ ಆಗಿದ್ದೀನಿ. ತುಂಬ ಮಿಸ್ಅಂಡರ್ಸ್ಟುಡ್.